ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದ್ಬಿಟ್ಟು ಭಾನುವಾರ ನೈಟಲ್ಲಿ 1:22 ಟೈಮ್ ಆಗಿದೆ. ಇಲ್ಲಿವರೆಗೂ ಏನು ಮಾಡ್ತಾ ಇರ್ತೀನಿ ಗೊತ್ತಲ್ವಾ. ಇನ್ನು ಹಬ್ಬ ಸೀಸನ್ ಆಗಿರೋದ್ರಿಂದ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನನಗೆ ಇವಾಗ ಸ್ಟಿಚ್ ಮಾಡಿದಷ್ಟು ಸ್ವಲ್ಪ ಈಸಿ ಆಗುತ್ತೆ. ಇನ್ನೇನು ಮಾಡೋದು, ಡೇ ಟೈಮ್ ಎಲ್ಲನೂ ಅದು ಇದು ಅಂತಲೇ ಸರೋಗುತ್ತೆ. ಇನ್ನು ಐಬ್ರೋಸ್ಗೆ ಆ ಥರ ಈ ಥರ, ಇನ್ನು ಮನೆಯಲ್ಲಿನೂ ಕೆಲಸ ಎಲ್ಲ ಇರುತ್ತೆ. ಹೌದು, ಯಾವ ಹಬ್ಬ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇವಾಗ ಜನವರಿನಲ್ಲಿ ಸಂಕ್ರಾಂತಿ ಹಬ್ಬ. ಇವತ್ತು ಬಂದ್ಬಿಟ್ಟು 12 ನೈಟು, ಇನ್ನೇನು 13 ಆಗಿಬಿಟ್ಟಿದೆ ಆವಾಗಲೇ. ಅಂದರೆ ಜನವರಿ 12 ನೈಟ್ಗೆ ನಾನು ವಿಡಿಯೋನ ಶೂಟ್ ಮಾಡ್ತಾ ಇರೋದು. ಇನ್ನು 1:30 ಆ ಥರ ಆಗೋಗಿದೆಯಲ್ಲ. 13 ಆಗಿಬಿಟ್ಟಿರತ್ತೆ ಮಂಡೇ ಡೇಟು. ನೋಡಿ ಇವಾಗ ಬಟ್ಟೆ ಸ್ಟಿಚ್ ಮಾಡಿದೆ. ಅಂದರೆ ಸ್ವಲ್ಪ ಹೊತ್ತು ಕಟ್ ಮಾಡಿಕೊಂಡು ಇದ್ದೆ. 11 o'clockಗೆ ಆ ಥರ ಬಂದು ಬ್ಲೌಸಸ್ನ ಸ್ಟಿಚ್ ಮಾಡಿದೆ. ಹಾಗೆ ಸ್ಯಾರೀಸ್ಗೆ ಪಾಲ್ಸ್ನ ಸ್ಟಿಚ್ ಮಾಡಿದೆ. ಹಾಗೆ ಯಾವ ಥರ ಬ್ಲೌಸ್ನ ಸ್ಟಿಚ್ ಮಾಡಿದೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ಕ್ಯಾಮ್ರಾನ ಆನ್ ಮಾಡಿದ್ದೀನಿ. ಹೋಗಿ ಮಲ್ಕೊಳ್ಳೋಣ. 1:30 ಆ ಥರ ಆಯ್ತಲ್ವ. ನೈಟು ಅಷ್ಟೇ ಎಲ್ಲನೂ ಕಟ್ ಮಾಡ್ತಾ ಇದ್ದೆ. 1:30 ಆ ಥರ ಆಗೋಗಿತ್ತು. ನೈಟೂ ಅಷ್ಟೇ. ಇವಾಗ್ಲೂ ಮಲ್ಕೊಳ್ಳೋಣ. ನಿದ್ದೆ ಸ್ಟಾರ್ಟ್ ಆಗಿದೆ. ಇನ್ನು ಬಲವಂತ ಮಾಡಿ ಇರೋಕ್ಕಿಂತ ಇನ್ನು ನಾಳೆನೂ ಇರಬೇಕಾಗತ್ತೆ. ನಾಳೆ ರಂಗೋಲಿ ಆಗಬೇಕು, ಕಲರ್ಸ್ ಆಗಬೇಕು, ಮನೆ ಕೆಲಸ, ಈದು, ಬಟ್ಟೆ ನೋಡಬೇಕು. ಜನವರಿ 1ನೇ ದಿನ ಅಂದರೆ ಅವತ್ತೇನೋ ನಮ್ಮವರೇ ಕಾಯಿ ಇದು ಸುಲಿದು ಅವರೇ ಇಚ್ಚಿ ಎಲ್ಲನೂ ಕೊಟ್ಟಿದ್ದರು. ಸಾಂಬಾರನ್ನ ಮಾಡಿದ್ದಾಯಿತು. ನಾನು ಈ ಸಲೇನೂ ಇವಾಗಲೇ ಅವರೆಕಾಯಿನೂ ತಗೊಂಬಂದಿದ್ದಾರೆ. ಇನ್ನೂ ಏನೂ ಮಾಡಲಿಲ್ಲ. ಅದೇ ಅವ್ರಿಗೇನೆ ಹೇಳಬೇಕು, ನೋಡಬೇಕು ಏನೆಲ್ಲ ಮಾಡಬೇಕೇನು ಅಂತ. ಅದು ಬೇರೆ ನನ್ನ ಮಗನೂ ಅಲ್ಲೇ ಟ್ಯೂಷನ್ಗೆ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಕೂಲಲ್ಲೇ ಇದ್ದು ಹೋಗ್ತಾ ಇದ್ದಾನೆ. ಅವನು ಬರ್ಬೋದು, ಆಲ್ಮೋಸ್ಟು ಹಬ್ಬಕ್ಕೆ ಅಂತ ರಜೆ ಕೊಟ್ಟಿರ್ಬೋದು. ಅವನು ಬಂದರೆ ಸ್ವಲ್ಪ ಏನಾದರೂ ಹೆಲ್ಪ್ ಆಗತ್ತೆ ನನಗೆ. ಈ ಹಬ್ಬದ ಟೈಮಲ್ಲಿ ಏನಾದರೂ ಮಾಡ್ತಾನೆ. ಆ ಥರ ಏನಾಗುತ್ತೇನೋ ಅಂತ ಹಾಗೆ ನೋಡ್ತಾ ಇರಿ ನೀವು. ನೋಡಿ ಇವಾಗ ಬಂದ್ಬಿಟ್ಟು ನೋಡಿ ಸಿಂಪಲ್ಲಾಗಿ ಈ ಡಿಸೈನ್ನ ಸ್ಟಿಚ್ ಮಾಡಿದ್ದೀನಿ. ಅವರು ಸಿಂಪಲ್ಲಾಗೇ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದು. ಇಲ್ಲಿ ಇನ್ನೊಂದು ಬೀಡ್ಸ್ನ ಹೊಲಿಬೇಕು. ನಾನು ಫಿನಿಶಿಂಗ್ ಇದೆ, ಸ್ಟಿಚ್ ಮಾಡಿದ್ದಷ್ಟೇ. ಇಲ್ಲಿ ಬಂದ್ಬಿಟ್ಟು ಸ್ಲೀವ್ಸ್ಗೆ ನೋಡಿ ಇವತ್ತು ಬೇರೆ ಬ್ಲೌಸಸ್ಸನ್ನು ತೋರಿಸ್ತಾ ಇಲ್ವಾ, ಅವುಗಳಿಗೂ ಅಷ್ಟೇ ಈ ಥರನೇ ಸ್ಟಿಚ್ ಮಾಡಿದ್ದೆ. ಇದು ಇಲ್ಲಿ ಓಪನ್ ಇಡ್ತಾ ಇರಲಿಲ್ಲ. ಅದು ಹೇಗೆ ಅಂದರೆ ಸ್ಲೀವ್ಸ್ ಹತ್ರ ಇಲ್ಲಿ ಬಂದ್ಬಿಟ್ಟು ನೋಡಿ ಈ ಸೈಡು ಬಂದ್ಬಿಟ್ಟು ಡ್ಯಾಮೇಜ್ ಬಂದ್ಬಿಟ್ಟಿತ್ತು. ಇನ್ನು ಕಟ್ ಮಾಡಿಬಿಟ್ಟಿದ್ದೆ ಅಲ್ವಾ. ಇನ್ನು ಬೇರೆ ಹತ್ರ ಅಷ್ಟು ಬಾರ್ಡ್ರ್ ಬಂದಿರೋದ್ರಿಂದ ನಾವು ಏನು ಮಾಡೋಕ್ಕೂ ಆಗೋದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಈ ಥರ ಹೆಂಗೂ ಡಿಸೈನು ಹೊಲಿಬೋದಲ್ವ, ಅದಕ್ಕೆ ಈ ಥರ ಸ್ಟಿಚ್ ಮಾಡಿದೆ. ನೋಡಿ ಈ ಥರ ಒಂದು ಬೀಡ್ ಕೊಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ. ಸಿಂಪಲ್ಲಾಗಿಯೇ ಅವರು ಹೇಳಿರೋಂಥದ್ದು. ಅದು ಹೊಸ್ದಾಗಿ ಕೊಟ್ಟಿದ್ದಾರೆ. ಐಬ್ರೋಗೆಲ್ಲನೂ ಬರ್ತಾಯಿದ್ರು. ಬಂದಾಗೆಲ್ಲನೂ ನಾನು ಕೊಡಬೇಕು, ಬಟ್ಟೆ ಕೊಡಬೇಕು ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮೊನ್ನೆನೇ ಒಂದು 3 days ಆಯಿತು ಕೊಟ್ಟು ಹೋಗಿ. ಇನ್ನು 3 days ಆದ್ರೂ ನನಗೆ ಇನ್ನು ಅದು ಇದು ಅಂತ ಬ್ಲೌಸಸ್ಸು ಅವು ಇವು ಇರ್ತಾವಲ್ವ, ಅದೆಲ್ಲನೂ ಹಾಗೆ ಇತ್ತು. ಇದು ಅಷ್ಟೇ ಒಂಥರ ಪಾಟ್ ನೆಕ್ ಶೇಪ್ ಕೊಟ್ಟಿದ್ದೀನಿ. ಇವಾಗ ನಿಮಗೆ ಕಾಣಲ್ಲ ಯಾವ ಥರ ಇದೆ ಅಂತ. ಅಂದರೆ ಕೆಳಗಡೆ ಇಟ್ಟು ಫೋಟೋ ಹೊಡೆದ್ರೇ ಚೆನ್ನಾಗಿ ಶೇಪ್ ಎಲ್ಲ ಯಾವ ಥರ ಇದೆ ಏನು ಅಂತ ಕಾಣೋದು. ಹಾಗೆ ಸಿಂಪಲ್ಲಾಗಿ ಒಂದು ಲೇಸ್ ಇಟ್ಟಿದ್ದೀನಿ. ಇದಕ್ಕೂ ಅಷ್ಟೇ ಏನು ಬೇಡ ಅಂತ ಹೇಳಿದರು. ಒಂದು ಲೇಸ್ ಕೊಟ್ಟು ಈ ಥರ ಫ್ರಿಲ್ಸ್ ಕೊಡಿ ಸಾಕು ಅಂತ ಹೇಳ್ಬಿಟ್ಟು ಅದಕ್ಕೂ ಅಷ್ಟೇ ಈ ಥರ ಮಾಡಿದ್ದೀನಿ. ಇದೊಂದು ಬ್ಲೌಸು ನೋಡಿ ಟ್ಯಾಗ್ಸ್ ಅಷ್ಟೇ ಈ ಥರ 2 ಇವು ಕೊಟ್ಟು ಈ ಥರ ಮಾಡಿದ್ದೀನಿ. ಇನ್ನು ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಇದಕ್ಕೂ ಅಷ್ಟೇ ಟ್ಯಾಗ್ಸ್ ತೋರಿಸಿಲ್ವಲ್ಲ, ಈ ಥರ ಕೊಟ್ಟಿದ್ದೀನಿ. ಸ್ಯಾರಿಗೆ ಒಂದು ಸ್ಯಾರಿಗೇ ಫಾಲ್ಸ್ ಹೊಲಿದಿದ್ದು. ಇದು ಇವಾಗ ಹೊಲಿದಿದ್ದು. ಇದ್ರ ಜೊತೆ ಇದು ಫಸ್ಟ್ ಹೊಲಿದೆ. ಮತ್ತು ಅದ್ರ ಸ್ಯಾರಿ ಫಾಲ್ಸನ್ನು ಸ್ಟಿಚ್ ಮಾಡಿದ್ದೀನಿ. ಮತ್ತು ಇದ್ರದ್ದು ಫಾಲ್ಸ್ ಸ್ಟಿಚ್ ಮಾಡಬೇಕು. ಹೋಗಿ ಮಲ್ಕೊಳ್ಳೋಣ ಬೆಳಗ್ಗೆ ಮತ್ತೆ ನೋಡ್ಕೊಳ್ಳೋಣ. ಅದು ಪಕ್ಕದೂರವ್ರದ್ದು, ಈ ಊರಲ್ಲ, ಬೇರೆ ಊರವ್ರದ್ದು. ಇನ್ನು ಈ ಊರುಗಳಲ್ಲಿ ಸ್ವಲ್ಪ ಇರೋರು ಬೇಕಾದರೆ
ಅಂದರೆ ನಾಳೆ ಎಲ್ಲನೂ ಸ್ಟಿಚ್ ಮಾಡಿ ನೈಟು ಈ ಥರ ಎಲ್ಲನೂ ಸ್ಟಿಚ್ ಮಾಡಿ ಹಬ್ಬದ ದಿನ ಬೆಳಿಗ್ಗೆನೇ ಬಂದು ತೊಗೊಂಡೋಗಿ ಅಂತ ಹೇಳಿ ಹೇಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡ್ದಲ್ಲ ಇಷ್ಟೊಂದು ಟೈಮ್ ಆಗಿದೆ, ಇಷ್ಟೊಂದು ಟೈಮ್ ಕೊಟ್ಟು ಇಷ್ಟು ಲೇಟಾಗಿ ಮಲ್ಕೊಂಡು ಇಷ್ಟುವರೆಗೂ ನಾನು ಸ್ಟಿಚ್ ಮಾಡಿ ಎಲ್ಲ ಮಾಡಿದ್ರು ಎತ್ಕೊಳ್ಳೋಗೋರು ಏನಾದರೂ ಒಂದು ಕತೆ ಹೇಳ್ಬಿಟ್ಟು ತಗೊಂಡು ಹೊರ್ಟೋಗ್ತಾರೆ. ಜನವರಿನಲ್ಲೂ ಅಷ್ಟೇ ಅವರು ಯಾರೋ ವಿಡಿಯೋ ನೋಡ್ತಾರೇನೋ ಗೊತ್ತಿಲ್ಲ, ನೋಡಿದ್ರೂ ಪರವಾಗಿಲ್ಲ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಹೇಳಿ, ಅಂದರೆ ನಾನು ಜನವರಿನಲ್ಲಿ ನಾನೇನೂ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದೇ ಇಲ್ಲ, ಪ್ರತಿಯೊಂದು ಅಷ್ಟೇ ನಾನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅದು ಲಂಗ ಬ್ಲೌಸು ಸ್ಟಿಚ್ ಮಾಡಿದ್ದೆ, ಈಗಾಗಲೇ ತೋರಿಸಿರ್ತೀನಿ. ಲಂಗ ಬ್ಲೌಸ್ ಸ್ಟಿಚ್ ಮಾಡಿ ಹಾಗೆ ಒಂದು ಸ್ಯಾರಿ ಬ್ಲೌಸು ಸ್ಟಿಚ್ ಮಾಡಿ ಅದನ್ನು ಈಸಿಯಾಗಿ ಮಾತು ಹೇಳಿ ತೊಗೊಂಡೊಟ್ಟೋಗಿದ್ರು. ಮಾರನೇ ದಿನವೇ ಬರ್ತೀನಿ, ನಿನ್ಗೆ ಯಾಕೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಅವತ್ತು ಸ್ಟಿಚ್ ಮಾಡಿರಲಿಲ್ಲ, ಆಗೂ ನನಗೆ ಬೇಕೇ ಬೇಕು ಅಕ್ಕ, ನಾನು ಹಾಗೆ ಹೀಗೆ ನಾನು ಅಂತ ಹೇಳಿ ನನಗೊಂಥರ ಅಯ್ಯೋ ಪಾಪ ಹಾಕ್ಕೋಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರೇನೋ ಹೊಲ್ಕೊಟ್ಬಿಡ್ಬೇಕಾಗಿತ್ತು ಅಂತ. ಆಗಲ್ಲ ಅಂತ ಹೇಳಿದ್ರು ಅಕ್ಕ ಹೊಲ್ಕೊಡಕ್ಕಂತ ಹೇಳಿ ಇದು ಮಾಡಿದ್ರಾ, ಸರಿ ಅಂತ ಹೇಳ್ಬಿಟ್ಟು ಆವಾಗ 3 ಗಂಟೆ ತನಕ ಹೇಳ್ದೆ ಅಲ್ವಾ, ನಮ್ಮವರು ಇದಕ್ಕಿದ ಬೇಳೆ ಅವರೇ ಇಟ್ಟಕ್ಕೆ ಎಲ್ಲ ಕೊಟ್ಟಿದ್ರ, ದೋಸೆ ಚಟ್ನಿ ಮಾಡಿ ಕೊಟ್ಬಿಟ್ಟಿದ್ದೆ, ಮಕ್ಕಳೆಲ್ಲ ಸ್ಕೂಲ್ಗೆಲ್ಲ ಹೋಗಿದ್ರಲ್ವ. 3 ಗಂಟೆವರೆಗೂ ಅವತ್ತು ಇದ್ದು ಆ ಬಟ್ಟೆನ ಸ್ಟಿಚ್ ಮಾಡಿ ಕೊಟ್ಟಿದ್ದು. ನೋಡಿ ಇವಾಗ ಇನ್ನೇನು 1ನೇ ತಾರೀಕಿಂದ ಇವಾಗ 12 ಆಗಿದೆಯಲ್ಲ, ಇವಾಗ ಬಂದೇ ಇಲ್ಲ ಅವರು. ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಬರ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅಂದರೆ ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ಲೇಟಾಗಿ ನನಗೇನು ಬೇಕಾ, ಯಾಕೆ ಏನೋ ಒಂದು ಬರುತ್ತೆ, ಏನೋ ಒಂದಕ್ಕಾಗತ್ತೆ ಅಂತ ಹೇಳಿದೆ ಅಲ್ವಾ. ಇಷ್ಟೊಂದು ಕಷ್ಟಪಟ್ಟು ನಿದ್ದೆ ಕೆಟ್ಟು ಎಲ್ಲನೂ ಮಾಡೋದು, ಕೆಲಸ ಬಿಟ್ಟು ನಿದ್ದೆ ಕೆಟ್ಟು ಇವಾಗ ಕಾಲು ಎಲ್ಲನೂ ನೋವು ಹಾಗೆ ಇರುತ್ತೆ. ಈ ಮೆಟ್ಲು ಹತ್ತಿ ಇಳಿಯೋಕ್ಕಾಗ್ತಾಯಿಲ್ಲ, ಯಾಕೋ ಒಂದು ಕಾಲು ಒಂದು ಕಡೆ ಹಿಂದ್ಗಡೆ ಹಿಡ್ಕೊಂಡಾಗೆ ಆಗ್ಬಿಟ್ಟಿದೆ. ಆ ಥರ ಎಲ್ಲ ಇದ್ಕೊಂಡು ಈ ಥರ ಮಾಡಿ ಈ ಥರ ಮಾಡ್ತಾರೆ. ಒಂದೊಂದ್ಸಲ ಅನ್ಸ್ಬಿಡುತ್ತೆ, ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಇದು ಮಾಡಿ ಕೈಯಲ್ಲಿ ಕಾಸೆ ಉಳಿತಾ ಇಲ್ವೇ, ಏನು ಇದು ಮಾಡ್ತಾ ಇಲ್ವೇ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಆದರೆ ಯಾವಾಗಲೂ ಬೈತಾನೆ ಇರ್ತಾಳೆ. ಈ ಥರ ಹೊಲಿತೀಯ, ಈ ಥರ ಎಲ್ಲ ಇದು ಮಾಡ್ತೀಯ, ಏನು ಲಾಭ, ಎಲ್ಲಾಗೂ ಆ ಥರ ಕೊಟ್ಟು ಕಳಿಸ್ತಾ ಇರ್ತೀಯ, ನೀನು ತಗೊಳ್ಳೋದೇ ಇಲ್ಲ, ಇನ್ನು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಕೊಡಬೇಕಲ್ಲ ಅಂತ. ನಾನು ಹೇಳಬೇಕು ಅಂದರೆ ಆದಷ್ಟು ಇಷ್ಟೆಲ್ಲ ಡಿಸೈನ್ಸ್ ಎಲ್ಲ ಹೊಲಿತೀನಲ್ವ, ಸ್ಟಿಚಿಂಗ್ ಎಲ್ಲ, ನಿಮ್ಮ ಕಡೆ ಎಷ್ಟು ಕೊಡ್ಬೋದು ಏನು ಅಂತ ನೀವು ಕಾಮೆಂಟ್ ಮಾಡಿ, ನಾನು ಎಷ್ಟು ತೊಗೊಳ್ತೀನಿ ಅಂತ ನೀವು ಕಾಮೆಂಟ್ ಮಾಡಿದ್ರೆ, ಅಂದರೆ ನನ್ನ ರೇಟು ನಾನು ಎಷ್ಟು ತೊಗೊಳ್ತೀನಿ ಅಂತ ರೇಟಿಗೆ ಬೇಕು ಅಂತ ಹೇಳಿದ್ರೆ ನಾನು ಕಾಮೆಂಟ್ ಮಾಡ್ತೀನಿ. ಅಂದರೆ ಈ ಕಡೆ ಇರೋವರೆಗೆ ಗೊತ್ತಿರತ್ತೆ, ಆ ಥರ ಅಷ್ಟೊಂದು ಕಡಿಮೆ ತಗೊಳ್ಳೋದು ನಾನು ಬೇರೆಯವ್ರಿಗಿಂತೂ, ಆದ್ರೂ ನನಗೆ ಆ ಥರ ಮಾಡ್ತಾರೆ. ಅದು ಬೇರೆ. ಇನ್ನು ಕೆಲವರು ಪರಿಚಯ ಇರೋವರು ಈ ಕಡೆ ಊರಲ್ಲಿ ಈ ಥರ ಪರಿಚಯ ಇರೋವರು ಯಾವ ಥರ ಮಾಡ್ತಾರಂದರೆ ಹೊಲ್ಸ್ಕೊತಾರೆ, ಎಲ್ಲ ಮಾಡ್ಕೊತಾರೆ. ಆ ಯಮ್ಮನಿಗೇನಮ್ಮ ಅವರ ಯಜಮಾನ್ರು ಕೆಲಸದಲ್ಲಿರೋವರಲ್ಲ, ಎಷ್ಟು ಅಷ್ಟು ಕೊಡೋಣ ಬಿಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೊಲ್ಸ್ಕೊಳ್ಳೋವಾಗ ಆಗವಲ್ಲಿ ಈಗವಲ್ಲಿ ಅಂತ ಹೇಳ್ತಾರೆ. ಮತ್ತು ಕೊಡೋವಾಗ ಇರಲಿ ಇಟ್ಕೊಮ್ಮ, ಪರವಾಗಿಲ್ಲ ಇಟ್ಕೊಮ್ಮ, ನಾವು ಹಾಗೆ ನಾವು ಹೀಗೆ ಅಂತ ಹೇಳಿ ಕೊಟ್ಟೋಗ್ತಾರೆ. ಆವಾಗಂತೂ ನನಗೆ ಅದಕ್ಕೆ ನಮ್ಮ ಯಜಮಾನ್ರು ಈ ಥರ ಕೆಲಸ ಮಾಡ್ತಾರೆ ಈ ಥರ ಅಂತ ಹೇಳಿ ಕೆಲವ್ರಿಗೆಲ್ಲ ಏನು ಕೆಲಸ ಮಾಡ್ತಾರೆ ಅಂದರೆ ಏನೋ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಡೋದು. ಯಾಕಂದರೆ ಅವರು ಕೆಲಸ ನೋಡಿ ನನಗೆ ಇದು ಮಾಡ್ತಾರೆ. ಅವ್ರ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡಿರ್ಬೋದಲ್ವ, ಏಕೆ ಮಾಡ್ತಾ ಇರೋದು, ಏನೋ ನನ್ನ ಸ್ವಂತ ಇದರಲ್ಲಿ ನಾನು ಇರಬೇಕು ಅಂತ ಹೇಳಿ ಅಲ್ವಾ ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇರೋದು. ಆ ಥರ ಇದು ಚೈನು ಅಷ್ಟೇ, ಅದೇ ಇವಾಗ ಹೇಳ್ದೆ ಅಲ್ವಾ ಪರವಾಗಿಲ್ಲ ಅಂತ. ಅವ್ರು ಇನ್ನೂ ಲಂಗ ಬ್ಲೌಸನ್ನು ಕೊಟ್ಟಿದ್ದಾರೆ, ಅದನ್ನು ಸ್ಟಿಚ್ ಮಾಡಬೇಕು. ಅದು ಎಷ್ಟು ಕೊಡ್ತಾರೇನೋ, ಗಾಗ್ರಾ ಅದೇ ಲಂಗ ಬ್ಲೌಸು ಅಂತ ಸ್ಟಿಚ್ ಮಾಡೋದು, ಅದೆಷ್ಟು ಕೊಡ್ತಾರೇನೋ ಅಂತ. ನಾನು ಇದು ಹಾಕಿದ್ದಿದ್ದೇ ಕಡಿಮೆ ರೇಟಲ್ಲಿ, ಅದರಲ್ಲಿ ಅರ್ಧ ಮಾಡಿ ತಗೊಂಡು. ಇಲ್ಲ ಕಾಸ್ಟಿಗೆ ಬರಲ್ಲ ಕೊಡಿ ಅಂತ ಹೇಳಿದ್ರು ಪರವಾಗಿಲ್ಲ ಬಿಡಮ್ಮ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋದ್ರು. ಏನು ಹೇಳೋದು ಅವ್ರಿಗೆ, ಸ್ವಲ್ಪ ದೊಡ್ಡ ಏಜ, ಈ ಊರವ್ರೆ, ಇಲ್ಲ ಗೊತ್ತಲ್ವ, ಆ ಥರ ಏನು ಮಾಡೋಕ್ಕಾಗತ್ತೆ. ಆ ಥರ ಇನ್ನೊಂದ್ಸಲಿ ಆ ಥರ ಹೊರಗೆ ಆ ಥರ ಮಾಡಿದ್ರೆ ಇನ್ನೊಂದ್ಸಲಿ ಅವ್ರ ಹತ್ರ ತಗೊಳ್ಳೋಕ್ಕೆ ಒಂಥರ ಏನಕ್ಕಪ್ಪ ತಗೊಳ್ಳೋದು ಅನಿಸ್ಬಿಡುತ್ತೆ. ಅಂದರೆ ಕೊಡ್ಬೋದು ಬಿಡ್ಬೋದು, ಅಂದರೆ ಎಷ್ಟೋ ನಮಗೂ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ನನಗೂ ಓಕೆ ಅಂತ ಅನಿಸ್ಬೋದು. ಹಾಗೂ ನನಗೆ ಜಾಸ್ತಿ ಅತಿ ಆಸೆ ಅನ್ನೋದಿಲ್ಲ.
ಇಷ್ಟರಲ್ಲಿ ಇಷ್ಟು ಬಂದಿದೆಯಲ್ಲ ಸಾಕು ಬಿಡು ಅಂತ ಅನಿಸೋ ಅಂತ ಅವಳು ನಾನು. ಅದರಲ್ಲಿನೂ ಆ ಥರ ಮಾಡ್ತಾರೆ. ಆ ಥರ ಬರುವಾಗ ತುಂಬಾ ಒಂಥರ ಕಷ್ಟ ಆಗತ್ತೆ ಅನಿಸುತ್ತೆ ನನಗೆ. ಇನ್ನೇನು ಮಾಡೋಕ್ಕಾಗಲ್ಲ. ಏನೋ ಸುಮ್ಮನೆ ಇದ್ದೇನು ಮಾಡಬೇಕು, ಏನಾದರೂ ಒಂದಕ್ಕೆ ಆಗತ್ತಲ್ವ. ಒಬ್ಬರ ಮೇಲೆ ಡಿಪೆಂಡ್ ಆಗದಿರ ನಮಗೆ ನಾವು ಇದು ಮಾಡಿಕೊಂಡ್ರೆ ಏನೋ ಮಕ್ಕಳಿಗೆ ಆಗಲಿ ನಮಗೇನಾದರೂ ತೊಗೋಬೇಕಾಗಲಿ ನಾವೆಲ್ಲಾದರೂ ಬಂದರೆ ಹೋದರೆ ನಮ್ಮ ಕೈಯಲ್ಲಿ ನಾವು ಇದ್ರೇ ಚೆನ್ನಾಗಿರತ್ತಲ್ವ. ಆ ಥರ ಅಂತ ಹೇಳಿಬಿಟ್ಟು ನಾನು ಈ ಥರ ಕಷ್ಟಪಟ್ಟರೆ ಅವರು ಈ ಥರ ಮಾಡ್ತಾರೆ. ಏನು ಮಾಡೋದು ನೋಡಿ. ಬನ್ನಿ ಇವಾಗ ಹೋಗಿ ಮಲ್ಕೊಳ್ಳೋಣ. ಇನ್ನೇನು ನಾನು ಮಾತಾಡ್ತಾ ನೋಡಿ 10 ಮಿನಿಟ್ಸೇ ಆಗೋಯ್ತು ಮಾತಾಡಿಕೊಂಡು. ಬನ್ನಿ ನಾವು ಹೋಗಿ ಮಲ್ಕೊಳ್ಳೋಣ. ಎಲ್ಲರಿಗೂ ಗುಡ್ ನೈಟ್. ಆಲ್ರೆಡಿ ಗುಡ್ ಮಾರ್ನಿಂಗ್ ಆಗೋಗಿದೆ. ಎಲ್ಲರಿಗೂ ಗುಡ್ ನೈಟ್. ಮತ್ತು ಬೆಳಗ್ಗೆ ಸಿಗೋಣ ಯಾವ ಥರ ಎಲ್ಲ ಆಗತ್ತೇನೋ ಅಂತ. ಇನ್ನೇನು ಸೋಮವಾರ ಅಲ್ವಾ, ಮಕ್ಕಳಿಗೆ ಬಾಕ್ಸಿಗಿರುತ್ತೆ, ಹಬ್ಬದ ಕೆಲಸಗಳು ಎಲ್ಲನೂ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಮೊನ್ನೆ ವೈಕುಂಠ ಏಕಾದಶಿ ದಿನ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ. ಆದ್ರೂ ಇನ್ನು ಮತ್ತೆ ಹಬ್ಬಕ್ಕೆ ಎಲ್ಲನೂ ಕ್ಲೀನ್ ಮಾಡಬೇಕಲ್ವಾ. ನೋಡೋಣ. ಪಾತ್ರೆ ಎಲ್ಲ ಬೆಳಗ್ಗೆನೇ ವಾಶ್ ಮಾಡ್ಕೊಂಬಿಟ್ಟು ಎಲ್ಲ ಮನೆಯಲ್ಲೇ ಕ್ಲೀನಿಂಗು ಬೆಳಗ್ಗೆನೇ ಮಾಡ್ಕೊಂಬಿಟ್ಟು ಮತ್ತು ಇಲ್ಲಿಗೆ ಬಂದರೆ ಸರಿ ಹೋಗುತ್ತೆ. ಅಂದರೆ ಸಾಯಂಕಾಲ ಅಂದರೆ ಮೊನ್ನೆ ಜನವರಿ 1 ಅಷ್ಟೇ 9:30 ಆದ್ರೂ ಐಬ್ರೋಗೆ ಬರ್ತಾನೆ ಇದ್ದರು. ಅಂದರೆ ಮನೆಯಲ್ಲೇ ಇರೋದಲ್ವ ಗೊತ್ತು ಅವ್ರಿಗೆ, ಎಷ್ಟೊತ್ತು ಹೋದ್ರೂ ಮಾಡ್ತಾರೆ ಅಂತೇಳ್ಬಿಟ್ಟು ಅದಕ್ಕೆ ಬರ್ತಾನೆ ಇರ್ತಾರೆ. ಅದಕ್ಕೆ ಬೆಳಗ್ಗೆನೇ ಕೆಲಸ ಮಾಡ್ಕೊಂಬಿಡೋಣ. ಮತ್ತು ಮಧ್ಯಾಹ್ನದ ಮೇಲೇ ಕಸ್ಟಮರ್ಸ್ ಅನ್ನೋದು ಬರ್ತಾ ಇರ್ತಾರಲ್ವ, ಆ ಥರ. ಸರಿ, ಮತ್ತೆ ಸಿಗೋಣ ನಾಳೆ. ಬಾಯ್. ಒಂದು ಮಾತು ಫ್ರೆಂಡ್ಸ್, ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಲ್ವ, ಹಾಗೆ ಬ್ಲೌಸ್ ಡಿಸೈನ್ಸು ಏನಾದರೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋಸು. ಏನೋ ಇಷ್ಟು ಕಷ್ಟಪಟ್ಟು ಹಾಕೋದ್ರಿಂದ ಏನಾದರೂ ನೋಡಿದ್ರೆ ನನಗೂ ಖುಷಿ ಆಗುತ್ತೆ. ನಾನು ಇಷ್ಟು ಕಷ್ಟಪಟ್ಟು ಹಾಕಿದ್ದಕ್ಕೆ ನನ್ನ ವಿಡಿಯೋಸ್ದು ಕೆಲವರು ಇಷ್ಟಪಡ್ತಾರಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಒಂದು 2 ಮಿನಿಟ್ಸ್ ಆದ್ರೂ ಟೈಮ್ ಕೊಟ್ಟು ನನ್ನ ವಿಡಿಯೋಸ್ನ ನೋಡೋಕ್ಕೆ ಟ್ರೈ ಮಾಡಿ. ಮತ್ತು ಇಷ್ಟ ಬಂದರೆ ಫುಲ್ ವಿಡಿಯೋನೇ ನೋಡಿ, ಅದಕ್ಕೇನೂ ಇದಿಲ್ಲ. ಒಂದು ಸ್ವಲ್ಪ ಹೊತ್ತಾದರೂ ನೋಡಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗೆ ಅಂತ ಹೇಳಿಬಿಟ್ಟು ಅಷ್ಟೇ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ನಾಳೆ ಬೆಳಗ್ಗೆ ಮತ್ತೆ ಸಿಗೋಣ. ನೋಡಿ ಫ್ರೆಂಡ್ಸ್, ಹಾಗೆ ಇಲ್ಲಿ ಬಂದ್ಬಿಟ್ಟು ನಾನು ಮಾಮಾ ಅರ್ಥಲ್ಲಿ ಇದೊಂದು ಪ್ರಾಡಕ್ಟ್ನ ತರಿಸಿದೆ, ಅಂದರೆ ಕ್ರೀಮ್ನ. ಈ ಮುಂಚೆನೇ ಎಲ್ಲ ಯೂಸ್ ಮಾಡ್ತಾಯಿದ್ದೆ, ನಾನು ನೆಗ್ಲೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೆ. ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನನಗಂತೂ, ಅದಕ್ಕೆ ಮತ್ತೆ ತರಿಸಿದೆ. ಅದು ಬಂದ್ಬಿಟ್ಟು ಡಾರ್ಕ್ ಸರ್ಕಲ್ಲು, ಸೊ ಈ ಥರ ರಿಂಕಲ್ಸ್ ಫ್ರೀ ಈ ಎಲ್ಲನೂ ಚೆನ್ನಾಗಿ ಇದಾಗತ್ತೆ. ಅದಕ್ಕೋಸ್ಕರ ಮತ್ತೆ ತರಿಸಿದ್ದೀನಿ. ನೋಡಿ, ಇದು ಇರೋದಿಷ್ಟೇ ಇಷ್ಟಿರುತ್ತೆ, ಇದಕ್ಕೆ ಎಷ್ಟೊಂದು ಇದು ಹಾಕಿದ್ದಾರೆ ನೋಡಿ. ನಾನು ಫೇಸ್ ವಾಶ್ ಮಾಡಿಕೊಂಡು ಇದೊಂದು ಕ್ರೀಮ್ನ ಹಚ್ಚಿ ಬಿಟ್ಬಿಡ್ತೀನಿ ಅಷ್ಟೇ, ಬೇರೆ ಏನು ಹಚ್ಚೋಕ್ಕೆ ಅಂತ ಹೇಳಿ ಹೋಗಲ್ಲ. ಇದು ಬಂದ್ಬಿಟ್ಟು ಮಾಮಾ ಅರ್ತ್ ಅವರ ಹೇಳ್ದಲ್ವ, ಮಾಮಾ ಅರ್ತ್ ಬೈ ಬೈ ರಿಂಕಲ್ಸ್ ಫೇಸ್ ಕ್ರೀಮ್ ಅಂತ ಹೇಳಿಬಿಟ್ಟು ಇದು ಬಂದ್ಬಿಟ್ಟು ಚೆನ್ನಾಗಿದೆ. ನನಗೆ ರಿಸಲ್ಟು ಚೆನ್ನಾಗಿ ಬಂತು. ಇದು ನನಗೆ ಡಾರ್ಕ್ ಸರ್ಕಲ್ಸು, ಈ ಪಿಗ್ಮೆಂಟೇಷನ್ ಅಂತ ಎಲ್ಲನೂ ಸ್ವಲ್ಪ ಲೈಟಾಗಿ, ಅಂದರೆ ಸ್ಕಿನ್ ಲೈಟ್ನಿಂಗ್ ಬರುತ್ತೆ ಚೆನ್ನಾಗಿ. ಅದಕ್ಕೋಸ್ಕರ ಮತ್ತೆ ಅಂದರೆ ಇದು ಹೇಗೆ ನನಗೆ ಕೆಲಸ ಮಾಡ್ತಾಯಿದೆ ಅಂತ ಅಂದ್ಕೊಂಡಂದರೆ, ಇದು ಯೂಸ್ ಮಾಡೋವಾಗ ನೆಗ್ಲೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೆ, ಏನು ಬಿಡು ಅದು ಇದು ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಬಿಟ್ಟ ಮೇಲೆ ಮತ್ತೆ ನನ್ನ ಫೇಸಲ್ಲಿ ಆಗೋ ರಿಯಾಕ್ಷನ್ಸ್ ನೋಡಿ ಮತ್ತೆ ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನನ್ನ ಮಗನೂ ಯೂಸ್ ಮಾಡ್ತಾಯಿದ್ದ, ಅದಕ್ಕೆ ಮತ್ತೆ ತರಿಸ್ಕೊಂಡಿದ್ದೀನಿ. ನೋಡಿ, ಏನೂ ಇಲ್ಲ, ಇದನ್ನು ಫೇಸ್ ವಾಶ್ ಮಾಡಿಬಿಟ್ಟು ನೋಡಿ ಈ ಥರ ಎಲ್ಲನೂ ಕೊಟ್ಟಿರ್ತಾರೆ. ಇದಕ್ಕೆ ಈ ಥರ 30 ml ಅಷ್ಟೇ. ಈ ಥರ ಪ್ರೆಸ್ ಮಾಡಿದ್ರೆ ಕ್ರೀಮ್ ಅನ್ನೋದು ಬರುತ್ತೆ ನೋಡಿ. ಈ ಕ್ರೀಮ್ನ ನಾನು ನೋಡಿ ಸ್ವಲ್ಪನೇ
ಇಷ್ಟೂ ಬೇಕಾಗಿಲ್ಲ, ಒಂದು ಸ್ವಲ್ಪ ಅಷ್ಟು ತಗೊಂಡು ಫೇಸ್ಗೆ ಅಪ್ಲೈ ಮಾಡಿ ಬಿಟ್ಬಿಡ್ತೀನಿ. ಡೇ ಆ್ಯಂಡ್ ನೈಟೂ ಯೂಸ್ ಮಾಡ್ತೀನಿ ಈ ಥರನೇ. ಅಂದರೆ ಇದೇನು ಪ್ರಮೋಷನು ಆ ಥರ ಏನೂ ಅಲ್ಲ, ನಾನು ಅಷ್ಟು ದೊಡ್ಡ ಯೂಟ್ಯೂಬರ್ ಏನಲ್ಲ ಇವುಗಳನ್ನೆಲ್ಲ ಪ್ರಮೋಷನ್ ಮಾಡೋಷ್ಟು. ನನಗೆ ಯೂಸ್ ಆಗಿದೆ, ಅದಕ್ಕೆ ನಿಮಗೂ ಏನಾದರೂ ಯೂಸ್ ಆಗತ್ತೇನೋ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟೇ, ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ. ಅದು ನನಗೆ ಕ್ರೀಮ್ ಬರಲಿಲ್ಲ, ಅದಕ್ಕೆ ಮುಚ್ಚಳನೇ ಓಪನ್ ಮಾಡಿಬಿಟ್ಟೆ. ಇದು ತುಂಬಾ ದಿನ ಆಯಿತು. ಇದು ಜನವರಿ 6ಗೆ ನೋಡಿ ಈ ಥರ ಬರುತ್ತೆ. ಇಷ್ಟಾದ್ರೇ ಸಾಕು ನಮ್ಮ ಫೇಸ್ಗೆ ಅಂತ ಹೇಳ್ಬಿಟ್ಟು. ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ. ಇದು ಸ್ಕಿನ್ ಲೈಟನಿಂಗ್ ಆಗುತ್ತೆ, ಬ್ರೈಟ್ನೆಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಸ್ಕಿನ್ ಅನ್ನೋದು ಹೆಲ್ದಿಯಾಗಿ ಚೆನ್ನಾಗಿ ಇರುತ್ತೆ. ಈ ಥರ ರಿಂಕಲ್ಸ್ ಫ್ರೀನೂ ಆಗುತ್ತೆ. ಮಂಗು ಮತ್ತು ಡಾರ್ಕ್ ಸರ್ಕಲ್ಸು ಈ ಥರ ಇರ್ತಾವಲ್ಲ, ಅದೂ ಅಷ್ಟೇ ಕಡಿಮೆ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಇನ್ನು ಇದು ಬಂದ್ಬಿಟ್ಟಿದೆಯಲ್ಲ, ತುಂಬಾ ದಿನ ಆಯಿತು ಈ ನಡುವೆ ಇದನ್ನು ಯೂಸ್ ಮಾಡಲೇ ಇಲ್ಲ, ಇವತ್ತೇ ಬಂದಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಕಂಟಿನ್ಯೂ ಮಾಡೋಕ್ಕೋದ್ರೆ ಇನ್ನೂ ವಿಡಿಯೋ ಅನ್ನೋದು ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾತ್ರನೇ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಟ್ಟೆ ಎಲ್ಲ ಯಾವ ಥರ ಸ್ಟಿಚ್ ಮಾಡಿದೆ, ಏನೆಲ್ಲ ಆಯಿತು, ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟು ಹಬ್ಬಕ್ಕೆ ಎಲ್ಲ ಯಾವ ಥರ ಎಲ್ಲ ಪ್ರಿಪ್ರೇಷನ್ ಆಯಿತು, ಏನು ಹೇಗೆ ಅಂತ ತೋರಿಸ್ತೀನಿ.